ಇನ್ನು ಮಹದೇವಪುರದಲ್ಲಿ ಟೆಕ್ ಕಾರಿಡಾರ್ಗೆ ಬಿಬಿಎಂಪಿ ಮುಂದಾಗಿದೆ. ಕಳೆದ 1.5 ವರ್ಷದ ಹಿಂದಿನ ಘಟನೆ ಮರುಕಳಿಸದಂತೆ ಬಿಬಿಎಂಪಿ ಈಗ ಅಲರ್ಟ್ ಆಗಿದೆ. ಗೊತ್ತಿರಬೇಕು, ರೋಡಲ್ಲಿ ನೀರು ವಿಪರೀತವಾಗಿ ಹರ್ಕೊಂಡು ಹೋಗಿತ್ತು. ಯಾರು ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹ ಪರಿಸ್ಥಿತಿ ಇತ್ತು. ಈಗ ITBT ಏರಿಯಾ ಮಹದೇವಪುರ ಮುಳುಗಡೆಯಿಂದ ಈಗಾಗಲೇ ಬೆಂಗಳೂರಿನ ಮಾನ ಕೂಡ ಅವತ್ತು ಹರಾಜಾಗಿತ್ತು. ಹಾಗಾಗಿ ಈಗ ಮಹದೇವಪುರ ಟೆಕ್ ಕಾರಿಡಾರ್ ಅಡಿ ರಾಜಕಾಲುವೆ, ಒಳಚರಂಡಿ, ರಸ್ತೆ, ಫುಟ್ಪಾತ್ ನೀರು ನಿಲ್ಲುವ ಕಡೆ ಸಮಸ್ಯೆಯ ನಿವಾರಣೆಗೆ ಪಾಲಿಕೆ ಒಂದು ಪ್ಲಾನ್ ಮಾಡಿಕೊಂಡಿದೆ. ಹೆಂಗೆ ಸಾಧ್ಯ ಆಗುತ್ತೆ ಇದು? ಅದು ಮಳೆಗಾಲದಲ್ಲಿ ಕಾಮಗಾರಿ ನಡೆಸಕ್ಕಾಗುತ್ತಾ? ನೋಡೋಣ ಬನ್ನಿ. ಪ್ರವಾಹ ಪರಿಸ್ಥಿತಿ ಮರುಕಳಿಸದಂತೆ ಮಹದೇವಪುರ ಕಾರಿಡಾರ್ಗೆ ಚಿಂತನೆ. ITBT ಸುತ್ತಮುತ್ತ ನೀರು ನಿಲ್ಲದಂತೆ ನಾನಾ ಕ್ರಮಕ್ಕೆ ತೀರ್ಮಾನ. ಕಳೆದ 1.5 ವರ್ಷದ ಹಿಂದೆ ಮಹದೇವಪುರ ವಲಯದ ಸುತ್ತಮುತ್ತ ಸುರಿದಂತಹ ಮಳೆಯಿಂದ ಬೆಂಗಳೂರಿನ ಮಾನ ಹರಾಜಾಗಿತ್ತು. ITBT ಕಂಪನಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿ ITBT ಕಂಪನಿಗಳ ವ್ಯವಹಾರಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ಈಗ ಮಳೆಗಾಲ ಆರಂಭ ಆಗಿತ್ತು. ಮತ್ತೆ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗದಂತೆ ಕ್ರಮ ವಹಿಸೋದಕ್ಕೆ ಬಿಬಿಎಂಪಿ ಹಲವಾರು ಕಾರ್ಯಕ್ರಮವನ್ನ ಹಾಕೊಂಡಿದೆ. ಅದರಲ್ಲಿ ಮಹದೇವಪುರ ಟೆಕ್ ಕಾರಿಡಾರ್ ಕೂಡ ಒಂದಾಗಿದೆ. ಇನ್ನು ಮಹದೇವಪುರ ಕಾರಿಡಾರ್ ಅಡಿ ಕೋಟಿ ಹಣ ರಿಲೀಸ್ ಮಾಡಿ ಮೊದಲು ಕಾಡುಗೋಡಿ, ವರ್ತೂರು, ದೊಡ್ಡನಕ್ಕುಂದಿ, ECS ಲೇಔಟ್, ಮುನೇಕೊಪ್ಲು, ಬೆಳ್ಳಂದೂರು ಸೇರಿದಂತೆ ಅನೇಕ ಪ್ರವಾಹ ಪೀಡಿತ ಪ್ರದೇಶಗಳ ಅಡಿ ಚರಂಡಿ, ಮೋರಿ ಅಭಿವೃದ್ಧಿ, ರಾಜಕಾಲುವೆ ನಿರ್ವಹಣೆ, RCC ರಸ್ತೆ ನಿರ್ಮಾಣದ ಚಿಂತನೆ ನಡೆಸಿದ್ದು ಪ್ರವಾಹ ಪರಿಸ್ಥಿತಿ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸೋದಕ್ಕೆ ಮುಂದಾಗಿದೆ. ಇನ್ನು ಸಣ್ಣ ಮಳೆ ಬಂದರೂ ಪ್ರವಾಹ ಪರಿಸ್ಥಿತಿ ಉಂಟಾಗೋ ಬೆಂಗಳೂರಿನಲ್ಲಿ ಇಂತಹ ಟೆಕ್ ಕಾರಿಡಾರ್ಗಳು ಹೇಗೆ ಕೈ ಹಿಡಿಯುತ್ತವೆ? ಇದರಿಂದ ಪ್ರವಾಹ ಉಂಟಾಗದಂತಹ ಕೆಲಸಗಳನ್ನ ಬಿಬಿಎಂಪಿ ಮಾಡುತ್ತಾ? ಇದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.